ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟಾದರೆ ಒಂದು ಲೈಕ್ನ ಕೊಡೋದನ್ನು ಮರೆಯಬೇಡಿ. ಹಾಗೆ ಡಿಸೈನ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಈ ಡಿಸೈನ್ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ನಾನಿಲ್ಲಿ ಮೊದಲನೇದಾಗಿ ನೀಡಲ್ ನಂಬರ್ 10ನ ತೊಗೊಂಡಿದ್ದೀನಿ. ನಾನು ಯಾವಾಗಲೂ ಎಲ್ಲ ಸೀರೆಗಳಿಗೂ ನೀಡಲ್ ನಂಬರ್ 10 ತಗೊಳ್ಳೋ ಅಂಥದ್ದು. ಮತ್ತು 6 ಎಳೆ ದಾರ ತಗೊಂಡಿದ್ದೀನಿ. ಇಲ್ಲಿ ನಾನು ಬಾಡಿ ಪಾರ್ಟ್ ದಾರಾನ ತಗೊಂಡಿದ್ದೀನಿ. 6 ಎಳೆ ದಾರಾನ ತಗೊಂಡು ಸ್ಟಾರ್ಟಿಂಗಲ್ಲಿ ನಾವು ಲಾಕ್ ಮಾಡ್ಕೋತಾ ಇದ್ದೀನಿ. ಸೀರೆಗೆ ಚುಚ್ಚಿ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಅದ್ರ ಪಕ್ಕದಲ್ಲೇ ಇನ್ನೊಂದು ಸರಿ ಲಾಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಡಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ಡಬಲ್ ಕ್ರೋಶ ಆಗಿದ ನಂತರ ನಾನು ಇಲ್ಲಿ 4 ಚೈನ್ನ ಹಾಕ್ಕೋತಾ ಇದ್ದೀನಿ. 3, 4 ನೋಡಿ, 4 ಚೈನ್ನ ಹಾಕ್ಕೊಂಡು ಅದು ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನೀಟಾಗಿ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋ ಅಂಥದ್ದು. ಮತ್ತೆ ನಾನು 4 ಚೈನ್ನ ಹಾಕ್ಕೋತಾ ಇದ್ದೀನಿ. 2, 3, 4 ಚೈನ್ನ ಹಾಕ್ಕೊಂಡು ಇದನ್ನೂ ಅಷ್ಟೇ ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋತೀನಿ. ನೆಕ್ಸ್ಟ್ ಈಗ ನಾನು 6 ಚೈನ್ನ ಹಾಕ್ಕೋತೀನಿ. ಇಲ್ಲಿ 6 ಚೈನ್ನ ಹಾಕ್ಕೊಂಡು ನೋಡಿ 3, 4, 5, 6 ಚೈನ್ನ ಹಾಕ್ಕೊಂಡು ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು ಬೇಡ, ಒಂದು ಸ್ವಲ್ಪ ಹಿಂದಕ್ಕೆ ಲಾಕ್ ಮಾಡ್ಕೊಳ್ಳೋಣ. ಒಂಥರ ಇದು ಕರು ಶೇಪ್ ಬರಬೇಕು. ನೋಡಿ, ಈ ಥರ ಕರು ಶೇಪ್ ಬರಬೇಕು. ಆ ಥರ ಲಾಕ್ ಮಾಡ್ಕೊಂಡಿದ್ದ ನಂತರ ಮತ್ತೆ ಇಲ್ಲಿ ನಾನು 4 ಚೈನ್ನ ಹಾಕ್ಕೋತಾ ಇದ್ದೀನಿ. 4 ಚೈನ್ನ ಹಾಕ್ಕೊಂಡು ಅದು ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತೆ ಅಗೈನ್ ನಾನಿಲ್ಲಿ 4 ಚೈನ್ನ ಹಾಕ್ಕೋತಾ ಇದ್ದೀನಿ. 4 ಚೈನ್ನ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾನು ಸೀರೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಇನ್ನೂ ಒಂದು ಸರಿ ನಾನು ಇಲ್ಲಿ 4 ಚೈನ್ನ ಹಾಕ್ಕೋತೀನಿ. ಟೋಟಲಿ ಇಲ್ಲಿ 3 ಟೈಮ್ಸ್ 4 ಚೈನ್ನ ಹಾಕ್ಕೋತೀನಿ. 3 ಟೈಮ್ಸ್ 4 ಚೈನ್ನ ಹಾಕ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋ ಅಂಥದ್ದು. ಇಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ಮಾತ್ರ 4 ಚೈನ್ನ 2 ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ. ಆಮೇಲೆ 6 ಚೈನ್ ಹಾಕ್ಕೊಂಡಿದ್ದೀನಿ. ಆಮೇಲೆ 4 ಚೈನ್ನ 3 ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಅಷ್ಟೇ 4 ಚೈನ್ನ 2 ಟೈಮ್ಸ್ ಹಾಕ್ಕೊಳ್ಳೋದು. ಆಮೇಲೆ ಎಲ್ಲನೂ 4 ಚೈನ್ನ 3 ಟೈಮ್ಸ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಬೇಕು. ಈಗ ಮತ್ತೆ ನಾನು ಇಲ್ಲಿ 6 ಚೈನ್ಸ್ನ ಹಾಕ್ಕೋತಾ ಇದ್ದೀನಿ. 3, 4, 5, 6 ಚೈನ್ನ ಹಾಕ್ಕೊಂಡು ಸೀರೆಗೆ ಒಂದು ಸ್ವಲ್ಪ ಕರು ಶೇಪಲ್ಲಿ ಬರೋ ಥರ ಹಿಂದಕ್ಕೆ ನಾನು ಲಾಕ್ ಮಾಡ್ಕೊಳ್ಳೋ ಅಂಥದ್ದು. ನಾವಿಲ್ಲಿ 6 ಚೈನ್ ಗ್ಯಾಪ್ ಏನಿದೆ ಇದಕ್ಕೆ ನಾವು ಡಿಸೈನ್ ಮಾಡ್ಕೊಳ್ಳೋ ಅಂಥದ್ದು. ಹಾಗಾಗಿ ಇದೊಂದು ಸ್ವಲ್ಪ ಕರು ಶೇಪಲ್ಲಿದ್ದರೆ ಆರ್ಚ್ ನೋಡಲಿಕ್ಕೆ ತುಂಬ ಚೆನ್ನಾಗಿ ಲುಕ್ ಬರುತ್ತೆ. ಅಗೈನ್ 4 ಚೈನ್ನ ನಾನು 3 ಟೈಮ್ಸ್ನ ಹಾಕ್ಕೊಂಡು ಲಾಕ್ ಮಾಡ್ಕೋತೀನಿ. ಹಾಗೆ ವಿಡಿಯೋನ ಯಾರೂ ಅಷ್ಟೇ ಸ್ಕಿಪ್ ಮಾಡ್ಕೊಳ್ದೆ ನೋಡಿ, ಯಾಕಂದರೆ ಮಧ್ಯೆ ನಾವು ಏನಾದರೂ ಟಿಪ್ಸ್ ಹೇಳ್ತಾ ಇರ್ತೀವಿ. ನೀವು ಸ್ಟಾರ್ಟಿಂಗಲ್ಲಿ ನೋಡಿ ಮತ್ತು ಎಂಡಿಂಗಲ್ಲಿ ನೋಡಿದಾಗ ನಾವು ಮಧ್ಯೆ ಟಿಪ್ಸ್ ಹೇಳಿರ್ತೀವಿ, ಅದೆಲ್ಲನೂ ಮಿಸ್ ಆಗುತ್ತೆ. ಹಾಗಾಗಿ ಪೂರ್ತಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಕೆಲವೊಂದು ಟಿಪ್ಸು ಸಿಗುತ್ತೆ. ನೋಡಿ, ಇಲ್ಲಿ ಮತ್ತೆ ನಾನು 4 ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಟಿಪ್ಸ್ 1 ಏನು ಅಂತಂದರೆ, ಯಾವಾಗಲೂ ಅಷ್ಟೇ ನಾವು ಸೀರೆಗೆ ಲಾಕ್ ಮಾಡಬೇಕಾದ್ರೆ ತುಂಬ ಮುಂದಕ್ಕೆ ಲಾಕ್ ಮಾಡಲಿಕ್ಕೆ ಹೋಗಬಾರ್ದು. ತುಂಬ ಮುಂದಕ್ಕೆ ಲಾಕ್ ಮಾಡಿದ್ರೆ ಬಟ್ಟೆ ಒಂಥರ ಗಿಂಜ್ದಂಗೆ ಆಗುತ್ತೆ, ಎಳ್ಕೊಂಡಂಗೆ ಅನಿಸುತ್ತೆ. ಆಗ ಡಿಸೈನ್ ಪೂರ್ತಿ ಹಾಳಾಗಿಬಿಡುತ್ತೆ, ಚೆನ್ನಾಗಿ ಕಾಣೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ನೀಟಾಗಿ 1 ಪಾಯಿಂಟ್ ಹಿಂದೆನೇ ನಾವು ಲಾಕ್ ಮಾಡ್ಕೊಳ್ಳೋದು ಬೆಟರ್. ತುಂಬ ಮುಂದಕ್ಕೆ ಲಾಕ್ ಮಾಡ್ಕೊಂಡಾಗ ನಾವು ಅದು ಸೀರೆ ಹೇಳ್ಕೊಂಡಂಗೆ ಅನಿಸುತ್ತೆ, ಫಿನಿಶಿಂಗ್ ನೀಟಾಗಿ ಬರೋದಿಲ್ಲ. ನೋಡಿ, ಈ ಥರ ನಾವು ಕರು ಶೇಪಲ್ಲಿ 6 ಚೈನ್ಸ್ನ ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡಾಗ ಆರ್ಚ್ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ. ಇದೇ ಥರ ನಾವು ಸೀರೆ ಫುಲ್ ಮಾಡ್ಕೋಬೇಕು. ನೋಡಿ, ನಾನು ಈ ಥರ ಸೀರೆ ಫುಲ್ ಮಾಡ್ಕೊಂಡಿದ್ದೀನಿ. ಎಲ್ಲಿ ಅಷ್ಟೇ ನನಗೆ ಗಿಂಜ್ಕೊಂಡಂಗೆ ಅನ್ನಿಸ್ತಿಲ್ಲ. ಈಗ ಮತ್ತೆ ನಾನು ನೆಕ್ಸ್ಟ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಏನು ಲಾಕ್ ಮಾಡಿದ್ದೀನಿ ಅದ್ರ ಮೇಲೇ ಒಂದು ಸರಿ ಲಾಕ್ ಮಾಡಿ ಈಗ 4 ಚೈನ್ನ ಹಾಕ್ಕೋತಾ ಇದ್ದೀನಿ. 3, 4 ಚೈನ್ನ ಹಾಕ್ಕೊಂಡು ಇಲ್ಲಿ 4 ಚೈನ್ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿದ್ವಲ್ಲ
ಅದೇ ಲಾಕ್ ಮೇಲೇ ಮತ್ತೆ ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ಸೂಜಿ ಮೇಲೆ 2 ಸರಿ ದಾರನ ತಗೊಂಡು 6 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ಎಳ್ಕೊಂಬರ್ತೀನಿ. ನೀಡಲ್ ಮೇಲೆ 4 ದಾರ ಇರುತ್ತೆ, 4 ದಾರಗಳಿರುತ್ತೆ. 2ರಲ್ಲೊಂದು, 2ರಲ್ಲೊಂದು ಮತ್ತು 2ರಲ್ಲೊಂದು. ಇಲ್ಲಿ ನಾನು ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೋತಾ ಇರ್ತೀನಿ. ತ್ರಿಬಲ್ ಕ್ರೋಶಗಳು ಅಂತಂದರೆ ನೀಡಲ್ ಮೇಲೆ 4 ದಾರ ಇರುತ್ತೆ. 4 ದಾರಗಳಿದ್ದಾಗ 2ರಲ್ಲೊಂದು, 2ರಲ್ಲೊಂದು, 2ರಲ್ಲೊಂದು. ಇದನ್ನು ನಾವು ತ್ರಿಬಲ್ ಕ್ರೋಶ ಅಂತ ಅಂತೀವಿ. ನೋಡಿ, 2ರಲ್ಲೊಂದು, 2ರಲ್ಲೊಂದು, 2ರಲ್ಲೊಂದು. ಮತ್ತೆ ನೀಡಲ್ ಮೇಲೆ 2 ಸರಿ ದಾರ ಸುತ್ಕೊಳ್ಳೋದು, ಮತ್ತು 2ರಲ್ಲೊಂದು, 2ರಲ್ಲೊಂದು, 2ರಲ್ಲೊಂದು. ನಾವು ಇದೇ ಥರ ಈ 6 ಚೈನ್ ಗ್ಯಾಪ್ ಏನಿದೆ ಇದು ಫುಲ್ ಲೋಡ್ ಆಗೋ ಥರ ನಾವು ಕಂಬಗಳನ್ನ ಹಾಕ್ಕೋಬೇಕಾಗತ್ತೆ. ಅದಕ್ಕೆ ಎಷ್ಟು ಕಂಬಗಳು ಇಡಿಸುತ್ತೋ ಅಷ್ಟು ಕಂಬಗಳನ್ನ ನಾವು ನೋಡಿಕೊಂಡು ತ್ರಿಬಲ್ ಕ್ರೋಶಗಳು ಮಾಡ್ಕೋಬೇಕಾಗತ್ತೆ. ನೆನಪಿರಲಿ, ಕಂಬಗಳೆಲ್ಲ ಒಂದೇ ಲೆವೆಲಲ್ಲಿ, ಒಂದು ಉದ್ದ ಒಂದು ಕಡಿಮೆ ಇದ್ದಾಗ ಅದು ಆರ್ಚ್ ಸರಿಯಾಗಿ ಬರೋದಿಲ್ಲ, ಡಿಸೈನು ಅಷ್ಟು ನೀಟಾಗಿ ಕಾಣೋದಿಲ್ಲ. ಫಸ್ಟ್ ಕಂಬ ಯಾವ ಲೆವೆಲಲ್ಲಿ ಮಾಡಿರ್ತೀವಿಯೋ ಅದೇ ಲೆವೆಲಲ್ಲಿ ನಾವು ಎಲ್ಲ ಕಂಬಗಳನ್ನು ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಎಲ್ಲ ಕಂಬಗಳನ್ನು ಒಂದೇ ಲೆವೆಲ್ಗೆ ಪಕ್ಕ ಪಕ್ಕ ಮಾಡ್ಕೊಂಡು ಹೋಗಬೇಕು. ನನಗಿಲ್ಲಿ ಟೋಟಲಿ 15 ಕಂಬಗಳು ಇಡಿಸ್ತಾ ಇದೆ. ನಾನು ಇಲ್ಲಿ ಒಟ್ಟು 15 ಕಂಬಗಳನ್ನ ನಾನು ಇಲ್ಲಿ 6 ಚೈನ್ ಗ್ಯಾಪಲ್ಲಿ ಲೋಡ್ ಮಾಡ್ಕೋತಾ ಇದ್ದೀನಿ. ಒಬ್ಬೊಬ್ರಿಗೆ ಅದಕ್ಕಿಂತ ಜಾಸ್ತಿನೂ ಹಿಡಿಸ್ಬೋದು, ಅದಕ್ಕಿಂತ ಕಡಿಮೆನೂ ಹಿಡಿಸ್ಬೋದು. ಏನು ಅಂತಂದರೆ ಓವರ್ಲ್ಯಾಪ್ ಆಗಬಾರ್ದು, ಅಂದರೆ ಒಂದ್ರ ಮೇಲೆ ಒಂದು ಬರೋ ಥರ ಆಗಬಾರ್ದು. ಆ ಥರ ನೋಡಿಕೊಂಡು ನಾವು ಡಿಸೈನ್ ಮಾಡ್ಕೋಬೇಕಾಗಿ ಬರುತ್ತೆ. ನೋಡಿ, ಈ ಥರ ನಾನು 15 ಕಂಬಗಳನ್ನ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ 4 ಚೈನ್ ಗ್ಯಾಪ್ ಏನಿದೆ ಲಾಕ್ ಮಾಡಿದ್ದೀವಿ, ಆ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಲಾಕ್ ಮಾಡಿದ್ದೀವಲ್ಲ 4 ಚೈನು, ಆ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಮತ್ತೆ 4 ಚೈನ್ನ ಹಾಕ್ಕೊಳ್ಳೋವಂಥದ್ದು. ನೋಡಿ, 4 ಚೈನ್ನ ಹಾಕ್ಕೊಂಡು ನೆಕ್ಸ್ಟ್ 4 ಚೈನ್ ಲಾಕ್ ಏನಿದೆ ಅದ್ರ ಮೇಲೆ ಹೋಗಿ ಒಂದು ಸರಿ ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಲಾಕ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅದಕ್ಕೆ ನಾವು ಸ್ಟಾರ್ಟಿಂಗಲ್ಲೇ 6 ಚೈನ್ನ ಒಂದು ಸ್ವಲ್ಪ ಕರು ಶೇಪಲ್ಲಿ ಹಾಕ್ಕೊಂಡಾಗ ನಮಗೆ ಆರ್ಚು ಈ ಥರ ಬರುತ್ತೆ. ನೆಕ್ಸ್ಟ್ ಮತ್ತೆ ಆ ಥರನೇ ಕಂಟಿನ್ಯೂ ಮಾಡ್ಕೊಂಡು ಹೋಗುವಂಥದ್ದು. ನೀಡಲ್ ಮೇಲೆ 2 ಸರಿ ದಾರ ಸುತ್ಕೊಳ್ಳೋದು, 6 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬಂದು 2ರಲ್ಲೊಂದು, 2ರಲ್ಲೊಂದು, 2ರಲ್ಲೊಂದು ಆ ಥರ ಕಂಬನ ರೆಡಿ ಮಾಡ್ಕೊಳ್ಳೋದು ತ್ರಿಬಲ್ ಕ್ರೋಶ. ಈ ಒಂದು ಗ್ಯಾಪ್ಗೂ ಅಷ್ಟೇ ನಾನು 15 ಕಂಬಗಳನ್ನ ಹಾಕ್ಕೋತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ನಾವು ಆರ್ಚಿಗೆ ಎಷ್ಟು ಕಂಬಗಳು ಹಾಕಿದ್ದೀವೋ ಅಷ್ಟೇ ಕಂಬಗಳನ್ನ ಹಾಕ್ಕೋಬೇಕು, ಒಂದು ಹೆಚ್ಚು ಒಂದು ಕಡಿಮೆ ಮಾಡ್ಕೋಬಾರ್ದು. ಯಾಕಂದರೆ ನೆಕ್ಸ್ಟ್ ನಾವು ಬೀಡ್ಸ್ ಹಾಕುವಾಗ ಒಂದು ಹೆಚ್ಚು ಕಡಿಮೆ ಆಗ್ತಾರೆ, ಬೀಡ್ಸ್ ಶಾರ್ಟೇಜ್ ಬರುತ್ತೆ, ಇಲ್ಲಾಂದರೆ ಎಕ್ಸ್ಟ್ರಾ ಒಂದೊಂದು ಬೀಡ್ ಬರುತ್ತೆ, ಅದು ನೋಡಲಿಕ್ಕೆ ಚೆನ್ನಾಗಿರಲ್ಲ. ಹಾಗಾಗಿ ನಾವು ಇಲ್ಲಿ ಸ್ಟಾರ್ಟಿಂಗಲ್ಲಿ ಎಷ್ಟು ಕಂಬಗಳನ್ನ ಹಾಕ್ತೀವೋ ಅಷ್ಟೇ ಕಂಬಗಳನ್ನ ಹಾಕ್ಕೋಬೇಕು. ಇದಕ್ಕೂ ಅಷ್ಟೇ ನಾನು ಅದೇ ಥರ ಫಿಲ್ ಮಾಡ್ಕೊಳ್ತಾ ಹೋಗ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂದು ಏನು ಗೊತ್ತಾ, ಸೀರೆ ಕಾಂಬಿನೇಷನ್ ಚೆನ್ನಾಗಿದ್ದಾಗ ಡಿಸೈನ್ ಯಾವುದೇ ಆಗಲಿ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಅಷ್ಟೇ ನೋಡಿ, ನಾನು ಲಾಕ್ ಎಲ್ಲಿ ಬರುತ್ತೋ ಅಲ್ಲಿ 4 ಚೈನ್ ಲಾಕ್ ಇದೆಯಲ್ಲ ಅದ್ರ ಮೇಲೆ ಲಾಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಆರ್ಚ್ ಎಷ್ಟು ಚೆನ್ನಾಗಿ ಬಂದಿದೆಯೋ. ಇಲ್ಲೆಲ್ಲೂ ನಾನು ಓವರ್ಲ್ಯಾಪ್ ಮಾಡ್ಕೊಂಡಿಲ್ಲ, ಅದಕ್ಕೆ ಎಷ್ಟು ಹಿಡಿಸುತ್ತೋ ಅಷ್ಟನ್ನು ನಾನು ನೀಟಾಗಿ ಮಾಡ್ಕೊಂಡಿದ್ದೀನಿ. ಪೂರ್ತಿ ಸೀರೆನ ಇದೇ ಥರ ಸೀರೆ ಫುಲ್ಲು ನಾವು ಡಿಸೈನ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ನೋಡಿ, 4 ಚೈನ್ ಹಾಕ್ಕೊಂಡು ಇಲ್ಲಿ 4 ಚೈನ್ ಹಾಕ್ಕೊಂಡು 4 ಚೈನ್ ಲಾಕ್ ಏನಿದೆಯೋ ಅದ್ರ ಮೇಲೆ ಲಾಕ್ ಮಾಡ್ಕೊಳ್ಳೋ ಅಂಥದ್ದು. ಇದೇ ಥರ ನಾವು ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಫುಲ್ ಸೀರೆನ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಯಾವ ಥರ ಆರ್ಚೆಗಳು ಬಂದಿರತ್ತೆ ಅನ್ನೋದನ್ನು. ನೋಡಿ, ಇದೇ ಥರ ನಾನು ಎಲ್ಲ 6 ಚೈನ್ ಗ್ಯಾಪಲ್ಲಿ ಎಲ್ಲದನ್ನು ನಾನು ಫಿಲ್ ಮಾಡಿಕೊಂಡು ತೋರಿಸ್ತೀನಿ ಯಾವ ಥರ ಬಂದಿರುತ್ತೆ ಅನ್ನೋದನ್ನು. ಎಲ್ಲ ಒಂದೇ ಲೆವೆಲ್ಲಿಗೆ ಬರಬೇಕು ಆರ್ಚ್ಗಳು. ನೋಡಿ ಯಾವ ಥರ ಬಂದಿದೆ ಅಂತ, ಎಲ್ಲ ಒಂದೇ ಲೆವೆಲ್ಲಿಗೆ ಬಂದಿದೆ. ನಾನಿಲ್ಲಿ ನೆಕ್ಸ್ಟ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಏನು ಲಾಕ್ ಮಾಡಿದ್ದೀವಿ ನಾವು ಲಾಕು, ಅದೇ ಲಾಕ್ ಮೇಲೆ ನಾನು ಪಲ್ಲು ಪಾರ್ಟ್ ದಾರಾನ ತಗೊಂಡು
ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಆದ ನಂತರ ಇಲ್ಲಿ ನಾನು 3 ಚೈನ್ನ ತಗೋತೀನಿ. 3 ಚೈನ್ನ ತಗೊಂಡು 4 ಚೈನ್ ಲಾಕ್ ಮಾಡಿದ್ದೀವಲ್ಲ ಆವಾಗಲೇ ಸ್ಟಾರ್ಟಿಂಗಲ್ಲಿ ಒಂದು ಸರಿ, ಆ ಲಾಕ್ ಮೇಲೇ ಮತ್ತೆ ಇದನ್ನು ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ಲಾಕ್ ಮಾಡ್ಕೊಂಡಿದ್ದ ನಂತರ ಈಗ ಮೊದಲನೇದಾಗಿ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಅಂದರೆ ನೀಡಲ್ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ಕಂಬ ಗ್ಯಾಪ್ ಇರುತ್ತಲ್ಲ, ಆ ಕಂಬದಲ್ಲಿ ಹೋಗಿ ಒಂದು ಸರಿ ದಾರ ತೊಗೊಂಬಂದು ಎರಡರಲ್ಲೊಂದು ಸರಿ ನಂತರ ಇಲ್ಲಿ ನಾನು ಈ ಥರ ಬೀಡ್ಸ್, ಚಿಕ್ಕ ಚಿಕ್ಕ ರೌಂಡ್ ಬೀಡ್ಸ್ನ ತೊಗೊಂಡಿದ್ದೀನಿ, 2 mm ಬೀಡ್ಸ್ನ. ಇದನ್ನು ದಾರದಲ್ಲಿ ಇನ್ಸೆಟ್ ಮಾಡಿ ಈಗ ನೀಡಲ್ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ಕಂಬದ ಮಧ್ಯ ಹೋಗಿ ದಾರ ಎಳ್ಕೊಂಬಂದು ಎರಡರಲ್ಲೊಂದು ಸರಿ ಇಲ್ಲಿ ನಾನು ಡಬಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ. ಮತ್ತು ನಾನು ಬೀಡ್ ಹಾಕ್ದೇನೆ ಒಂದು ಸರಿ ಡಬಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಹೇಗೆ ಅಂತಂದರೆ, ಒಂದಕ್ಕೆ ಬೀಡ್ ಹಾಕ್ತೀನಿ, ಇನ್ನೊಂದು ಚೈನ್ಗೆ ಬೀಡ್ ಹಾಕೋದಿಲ್ಲ. ಒಂದು ಕಂಬಕ್ಕೆ ಬೀಡ್ ಹಾಕ್ತೀನಿ, ಇನ್ನೊಂದು ಕಂಬಕ್ಕೆ ಬೀಡ್ ಹಾಕೋದಿಲ್ಲ. ಈ ಥರ ನಾನು ಕಂಟಿನ್ಯೂಯಸ್ಲಿ ಇಲ್ಲಿ ಬೀಡನ್ನ ಬಳಸ್ತಾ ಇಲ್ಲ. ಯಾರಿಗೆಲ್ಲ ಬೀಡ್ಸ್ ತುಂಬ ಬೇಡ ಅಂತ ಇರುತ್ತೋ ಅವರು ಈ ಒಂದು ಡಿಸೈನ್ನ ಸಜೆಷನ್ ಮಾಡ್ಬೋದು. ನೋಡಿ, ಈ ಥರ ಒಂದು ಕಂಬ ಖಾಲಿ ಅದೇ ಥರ ಮಾಡೋದು, ಇನ್ನೊಂದು ಕಂಬಕ್ಕೆ ನಾವು ಇಲ್ಲಿ ಬೀಡ್ಸ್ನ ಹಾಕುವಂಥದ್ದು. ಇದೇ ಥರ ನಾವು ಆರ್ಚ್ ಫುಲ್ಲು ಕಂಪ್ಲೀಟ್ ಮಾಡ್ಕೋಬೇಕು. ನನಗಿಲ್ಲಿ ಕೆಳಗಡೆ ತ್ರಿಬಲ್ ಕ್ರೋಶ ಗ್ಯಾಪ್ ಏನಿದೆಯೋ ಗ್ಯಾಪ್ಗೆ ನಾನು ಮಾಡ್ಕೊತಾ ಇರೋವಂಥದ್ದು, ಮೇಲೆ ಚೈನ್ಗೆ ಮಾಡ್ಕೋತಿಲ್ಲ. ನೋಡಿ, ಗ್ಯಾಪ್ಗೆ ಮಾಡ್ಕೊತಿರೋವಂಥದ್ದು. ಸೂಕ್ಷ್ಮವಾಗಿ ಗಮನಿಸಿದಾಗ ನಾನು ಲಾಕ್ ಮಾಡ್ತಾ ಇದ್ದೀನಿ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ವಿಡಿಯೋ ತುಂಬ ಫಾಸ್ಟು ಅನಿಸಿದ್ರೆ ನಿಧಾನಾಗಿ ಸ್ಲೋ ಆಗಿ ನೋಡಿಕೊಂಡು ಮಾಡ್ಕೊಳ್ಳಿ. ನೋಡಿ, ಇದೇ ಥರ ನಾನು ಫುಲ್ ಆರ್ಚ್ನ ಬೀಡ್ಸ್ನ ಮುಗಿಸ್ಕೋತೀನಿ. ಇಲ್ಲಿ ನನಗೆ ಒಟ್ಟು 7 ಬೀಡ್ಸ್ ಇಡಿಸುತ್ತೆ. 15 ಕಂಬಗಳ ಹಾಕಿರೋದ್ರಿಂದ 7 ಬೀಡ್ಸ್ ಇಡಿಸುತ್ತೆ. ಇಲ್ಲಿ ನನಗೆ 7 ಬೀಡ್ಸ್ನ ಕಂಪ್ಲೀಟ್ ಮಾಡ್ಕೋತಾ ಇದ್ದೀನಿ. ಹಾಗಾಗಿ ನಾವು ಸ್ಟಾರ್ಟಿಂಗಲ್ಲಿ ಕಂಬಗಳನ್ನ ಕೌಂಟಲ್ಲಿ ಇಟ್ಕೊಂಡು ನಾವು ಡಿಸೈನ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇದೇ ಥರ ನಾನು ಎಲ್ಲನೂ ಒಂದೇ ಲೆವೆಲ್ಗೆ ಬರೋ ಹಾಗೆ ಮತ್ತು ಅದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ ಡಬಲ್ ಕ್ರೋಶದಲ್ಲಿ. ಲಾಸ್ಟಲ್ಲಿ ನಮಗೆ ಒಂದು ಸಿಂಗಲ್ ಕ್ರೋಶ ಬರುತ್ತೆ. ನೋಡಿ, ಈ ಥರ ಬರುತ್ತೆ ಡಿಸೈನು. ತುಂಬ ಚೆನ್ನಾಗಿ ಕಾಣುತ್ತೆ. ತುಂಬ ಬೀಡ್ಸ್ ಬಳಸಿದ್ದೀವಿ ಅನಿಸೋದಿಲ್ಲ. ಮತ್ತು ಇದನ್ನು 4 ಚೈನ್ ಲಾಕ್ ಏನಿರುತ್ತೆ ಆ ಲಾಕ್ ಮೇಲೇ ಒಂದು ಸರಿ ಹೋಗಿ ಲಾಕ್ ಮಾಡ್ಕೊಳ್ಳೋಂಥದ್ದು. ನೋಡಿ, ಈ ಥರ ತುಂಬ ಚೆನ್ನಾಗಿ ಬಂದಿದೆ ಆರ್ಚು. ಎಲ್ಲಿ ಓವರ್ಲ್ಯಾಪ್ ಆಗ್ತಾ ಇಲ್ಲ. ಮತ್ತು ನಾವಿಲ್ಲಿ 3 ಚೈನ್ನ ತಗೋತೀನಿ. 3 ಚೈನ್ನ ತಗೊಂಡು ನೆಕ್ಸ್ಟ್ 4 ಚೈನ್ ಲಾಕ್ ಏನಿರುತ್ತೆ ಆ ಲಾಕ್ ಮೇಲೇ ಒಂದು ಸರಿ ನಾನು ಲಾಕ್ ಮಾಡ್ಕೊಳ್ಳೋವಂಥದ್ದು. ಲಾಕ್ ಮಾಡಿಕೊಂಡು ಫಸ್ಟ್ ಒಂದು ಸರಿ ಬೀಡ್ ಹಾಕ್ದೇನೆ ನಾನಿಲ್ಲಿ ಡಬಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ. ನೋಡಿ, ಸ್ಟಾರ್ಟಿಂಗಲ್ಲಿ ಕಾಣುತ್ತಲ್ವಾ, ಸ್ಟಾರ್ಟಿಂಗಲ್ಲಿ ಹೋಲಲ್ಲಿ ಹೋಗಿ ನಾನಿಲ್ಲಿ ಡಬಲ್ ಕ್ರೋಶನ ಮಾಡ್ಕೋತೀನಿ. ಡಬಲ್ ಕ್ರೋಶ ಆದ ನಂತರ ಈಗ ಬೀಡ್ಸ್ನ ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ. ಇದು ಫುಲ್ಲು ಡಿಸೈನು ಇದೇ ಥರನೇ ಬರುತ್ತೆ. ಏನು ಗೊತ್ತಾ, ಸೀರೆ ಕಾಂಬಿನೇಷನ್ ಚೆನ್ನಾಗಿದ್ದಾಗ, ಈ ಥರ ಡಾರ್ಕ್ ಕಲರು ಮತ್ತು ಲೈಟ್ ಕಲರ್ ಇದ್ದಾಗ ತುಂಬಾ ಚೆನ್ನಾಗಿ ಡಿಸೈನ್ ಬರುತ್ತೆ. ಒಂದೊಂದು ಸೀರೆಗೆ ನಾವು ಯಾವುದೇ ಡಿಸೈನ್ ಹಾಕಿದ್ರೂ ಲುಕ್ ಬರೋದಿಲ್ಲ. ಅದು ಸೀರೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಯಾವಾಗಲೂ ಅಷ್ಟೇ ಒಂದು ಸ್ವಲ್ಪ ಡಾರ್ಕ್ ಕಲರ್ ಇರೋ ಸೀರೆಗೆ ಡಿಸೈನ್ ಎತ್ತಿ ಕಾಣಿಸುತ್ತೆ. ನೋಡಿ, ಈ ಥರ ಎಲ್ಲನೂ ನಾವು ಕಂಪ್ಲೀಟ್ ಮಾಡ್ಕೋಬೇಕು. ಇದೇ ಥರ ಕಂಪ್ಲೀಟ್ ಮಾಡಿಕೊಂಡು ನಾವು ಇಲ್ಲಿ ಮತ್ತೆ ನೋಡಿ ಲಾಕ್ ಎಲ್ಲಿದೆ ಅಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ಅಲ್ಲಿ ಹೋಗಿ ಲಾಕ್ ಮಾಡ್ಕೋತಾ ಇದ್ದೀನಿ. ಈಗ ಮತ್ತೆ ನಾನು 3 ಚೈನ್ನ ಹಾಕ್ಕೋತಾ ಇದ್ದೀನಿ. 3 ಚೈನ್ನ ಹಾಕ್ಕೊಂಡು ಇಲ್ಲಿ ಏನು ನಾನು 4 ಚೈನ್ ಲಾಕ್ ಮಾಡಿದ್ದೀನಿ ಅದೇ ಲಾಕ್ ಮೇಲೇ ಹೋಗಿ ಲಾಕ್ ಮಾಡ್ಕೊಳ್ಳೋಂಥದ್ದು. ಲಾಕ್ ನೋಡಿ, ಈ ಥರ ಬರುತ್ತೆ. ಕಂಬಗಳೆಲ್ಲ ಒಂದೇ ಲೆವೆಲ್ಲಿಗೆ ಬಂದಿದೆ. ಆರ್ಚಸ್ಸು ಅಷ್ಟೇ
ಒಂದು ಉದ್ದ ಒಂದು ಕಡಿಮೆ ಏನು ಕಾಣಿಸ್ತಾ ಇಲ್ಲ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿ ನಾವು 3 ಚೈನ್ ಗ್ಯಾಪ್ ಏನಿದೆ, ಈ 3 ಚೈನ್ ಗ್ಯಾಪಲ್ಲಿ ನಾವು ಕುಚ್ಚು ಕಟ್ಕೊಳ್ಳೋ ಅಂಥದ್ದು. ನಾನು ಫೈನಲಿ ಎಲ್ಲನೂ ಕುಚ್ಚು ಕಟ್ಟಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆರ್ಚ್ಗಳೆಲ್ಲನೂ. ಫೈನಲಿ ನಾನು ಕುಚ್ಚು ಕಟ್ಟಿ ತೋರಿಸ್ತೀನಿ ಡಿಸೈನ್ ಹೇಗೆ ಬರುತ್ತೆ ಅನ್ನೋದನ್ನು. ನೋಡಿ ಫೈನಲಿ ಕುಚ್ಚು ಕಟ್ಟಿದ್ರೆ ನಾನು ಡಬಲ್ ಕಲರಲ್ಲಿ ಯೂಸ್ ಮಾಡಿ ನಾನು ಕುಚ್ಚು ಕಟ್ಕೊಂಡಿದ್ದೀನಿ. ಈ ಥರ ಕಾಣುತ್ತೆ ಫೈನಲಿ. ಡಿಸೈನ್ ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.